ಗೆಳೆಯರೇ, ಅಣ್ಣಾವ್ರು ತೀರಿ ಹೋದ ವಿಷಯದಲ್ಲಿ ಮೊದಲ ಭಾಗ ಆಯಿತು. ಈಗ ಎರಡನೇ ಭಾಗಕ್ಕೆ ಬರ್ತೀನಿ. ನಾವು ಆ ಪೂರ್ಣ ಪ್ರಜ್ಞೆ ಶಾಲೆ ಒಳಗಡೆ ದೂರದಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಒಳಕ್ಕೆ ಹೋಗ್ದೆ. ಸಣ್ಣ ಮೈದಾನ, ಜನ ಎಲ್ಲ ಆಗಲೇ ತುಂಬ್ತಾ ಇದ್ದಾರೆ. ನಾನು ಅಲ್ಲೋಗಿ ನೋಡಿ ಅಂದ್ಕೊಂಡೆ, ಇದು ಭಾಳ ಅನಾಹುತ ಆಗುತ್ತೆ ಮುಂದಕ್ಕೆ, ಸರ್ಕಾರ ಈ ರೀತಿ ಬೇಜವಾಬ್ದಾರಿಯಲ್ಲಿ ವರ್ತಿಸ್ಬಾರ್ದು ಅಂದ್ಕೊಂಡು ನಾನು ಒಂದೆರಡು ಹೆಜ್ಜೆ ಮುಂದೆ ಬರ್ತಾ ಇದ್ದಂಗೆ ಎದುರುಗಡೆಯಿಂದ ಆ ಪ್ರದೇಶದ ಶಾಸಕರಾದ ನರೇಂದ್ರ ಬಾಬು ಅವರು ಬಂದರು. ನನಗೆ ಭಾಳ ಕೋಪ ಬಂತು. ಇದೇನಪ್ಪ ಇದು, ನಾನು ಹೋಗ್ಬಿಟ್ಟು ಏನು ರೀ ಅನ್ನೋಷ್ಟಲ್ಲಿ ಅವರೇ ಬಂದು ಕೈ ಹಿಡ್ಕೊಂಡು, ಸರ್ ದಯವಿಟ್ಟು ಎಲ್ಲರೂ ಶಾಂತ ಮಾಡಿ ಅಂದ. ನಾನು ಅಲ್ರಿ, ಏನು ಸರ್ಕಾರ ಹುಡುಗಾಟ ಆಡ್ತಾ ಇದೆಯಾ? ಅವ್ರ ಯೋಗ್ಯತೆ ಏನು ಅಂತ ನಿಮಗೆ ಗೊತ್ತಾ? ಸರ್ಕಾರಕ್ಕೆ ಏನು ಆಟ ಆಡ್ತಾ ಇದ್ದೀರಾ? ಮುಂದಕ್ಕೆ ಭಾಳ ಬೆಲೆ ತರಬೇಕಾಗುತ್ತೆ. ನೀವು ಅಷ್ಟು ದೊಡ್ಡ ಒಂದು ಚೇತನವನ್ನು ನೀವು ಇಷ್ಟು ಕೇವಲವಾಗಿ ನಡೆಸ್ಕೊತಾ ಇದ್ದೀರ. ಅದಕ್ಕೆ ಅವರು ಸಾರ್ ಕೈ ಮುಗಿದ್ದೀನಿ, ದಯವಿಟ್ಟು ನನ್ನ ಮೇಲೆ ಆಪಾದನೆ ಮಾಡಬೇಡಿ. ನಾನಲ್ಲ, ನಾನು ತರೀಕೆರೆಯಲ್ಲಿದ್ದೆ. ವಿಷಯ ಗೊತ್ತಾಗಿದ್ದ ತಕ್ಷಣ ನಾನು ಹೊರಟು ಬಂದಿದ್ದೀನಿ. ನಾನು ಮನೆ ಕೂಡ ಹೋಗಿಲ್ಲ. ದಯವಿಟ್ಟು ನಾನು ಇದು ಮಾಡಬೇಡಿ, ನಾನು ಖಂಡಿತ ವ್ಯವಸ್ಥೆ ಮಾಡ್ತೀನಿ ಅಂತ ನಾನು ಅದೇ ಹೇಳಿದೆ. ನೀವು ಸರಿಯಾದ ಕ್ರಮ ತಗೊಳ್ಳಿಲ್ಲ ಅಂದರೆ ಭಾಳ ತೊಂದರೆ ಅನುಭವಿಸ್ಬೇಕಾಗುತ್ತೆ ಸರ್ಕಾರ ಅಂದ್ಬಿಟ್ಟು ನಾನು ಹಾಗೆ ಹೊರಗಡೆ ಬರ್ತಾಯಿದ್ದೆ. ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ನೋಡ್ತಾ ಇದ್ದಾಗೆ ಮತ್ತೆ ನರೇಂದ್ರ ಬಾಬು ಬಂದರು. ಸರ್, ಇಲ್ಲಿ ವ್ಯವಸ್ಥೆ ಆಗ್ತಾಯಿಲ್ಲ, ಕಂಠೀರವ ಕ್ರೀಡಾಂಗಣಕ್ಕೆ ಬದಲಾಯಿಸೋದಕ್ಕೆ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಯಾಕಷ್ಟು ವಿಶೇಷವಾಗಿ ಮಾತಾಡಿದ್ರು ಅಂದರೆ, ನಾನು ಕ್ಯಾಮ್ರಾ ಆಗಲ್ಲ ತಗಲಾಕೊಂಡಿದ್ನಲ್ಲ, ಅದಕ್ಕಿರ್ಬೋದು. ಆಯ್ತು, ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಕ್ಯಾಮ್ರಾ ಎಲ್ಲ ಬಿಚ್ಚಿಕ್ಕಿ ಹೊರಗಡೆ ಬಂದರೆ, ಆಗಲೇ ಹೊರಗಡೆ ಲಾಠಿ ಚಾರ್ಜ್ ಆಗಿ ಟಿಯರ್ ಗ್ಯಾಸ್ಗಳು ಎಲ್ಲ ಕಡೆ ಹೊಡಿತಾ ಇದ್ದಾರೆ. ಹೊಗೆ ತುಂಬಿಟ್ಟಿದೆ. ಆ ಹೊಗೆಯಲ್ಲಿ ಹೇಗೋ ದಾರಿ ಮಾಡ್ಕೊಂಡು ಅಲ್ಲಲ್ಲಿ ಗಾಳಿ ಗುಂಡುಡಿಯೋ ಸದ್ದು ಕೂಡ ಕೇಳಿಸ್ತಾ ಇದೆ. ಬಂದೆ, ಸ್ಕೂಟ್ರ್ ಎಲ್ಲೋ ಇತ್ತು, ಹಾಗೂ ಹೀಗೂ ಸ್ಕೂಟ್ರನ್ನು ತೆಗೆದು ಓಡಿಸೋದಕ್ಕೂ ಆಗಲ್ಲ, ತಳ್ಕೊಂಬರ್ತಾಯಿದ್ದೆ. ಫೋನ್ ಬಂತು ಮನೆಯಿಂದ, ನಮ್ಮ ಅಣ್ಣನ ಮಕ್ಕಳು ಅವರು ಇವರು ಎಲ್ಲ, ಅಯ್ಯೋ ಅಲ್ಲಿ ಗೋಲಿಬಾರ್ ಆಗ್ತಾಯಿದೆ, ಟಿ ವಿಯಲ್ಲಿ ತೋರಿಸ್ತಾವ್ರೆ, ನೀನು ನೋಡಿದೆ ಸ್ಕೂಟ್ರ್ ತಳ್ಕೊಂಬರ್ತಾ ಇದೆಯಾ ಅಲ್ಲಿ ಅಂತ. ಏನು ಮಾಡೋಕ್ಕಾಗುತ್ತೆ? ಹೋಗಿದ್ದೀನಿ, ಹೇಗೋ ಬರಬೇಕು. ಎಲ್ಲರೂ ಫೋನ್ ಮಾಡ್ತಾವ್ರೆ, ಟಿ ವಿಯಲ್ಲಿ ಕಾಣಿಸ್ತಾ ಇದೆಯಾ, ಗೋಲಿಬಾರ್ ಆಗ್ತಾಯಿದೆ, ಅಲ್ಲಿ ಟಿಯರ್ ಗ್ಯಾಸ್ ಆಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಂದೆ. ಇನ್ನು ನಾವಲ್ಲಿದ್ದು ಏನು ಮಾಡಬೇಕು? ಇಲ್ಲಂತೂ ಹೆಚ್ಚು ಹೊತ್ತು ಆಗಲ್ಲ, ಮತ್ತು ಜನ ವಿಪರೀತ ಬಂದರೆ ಇಲ್ಲಿನ ಪರಿಸ್ಥಿತಿ ಭಾಳ ಬಿಗಡಾಯಿಸ್ಬಿಡುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಸ್ಕೂಟ್ರ್ ತಗೊಂಡು, ಹೇಗೋ ಮನೆ ಹತ್ರ ತಾನೆ, ಸ್ಕೂಟ್ರ್ ತಗೊಂಡು ಹೊರಟ್ಬಿಟ್ಟೆ. ದಾರಿಯಲ್ಲಿ ಉದ್ದಕ್ಕೂ ನೋಡ್ಕೊಂಬಂದೆ. ನೋಡಿ, ಇಷ್ಟು ವೈಭವೋಪೇತವಾಗಿ ಕಾಣಿಸ್ತಾ ಇದೆ ದಾರಿಯೆಲ್ಲ. ಇನ್ನು ಕೆಲವೇ ಗಂಟೆಗಳಲ್ಲಿ ಅಲ್ಲಿಂದ ಅಣ್ಣವ್ರ ದೇಹನ ಯಾವ ದಾರಿಯಲ್ಲಿ ತರ್ತಾರೋ ಆ ದಾರಿಗಳು ಸರ್ವನಾಶವಾಗುತ್ತೆ. ಇದಕ್ಕೆಲ್ಲ ಸರ್ಕಾರನೇ ಹೊಣೆ ಅಂದ್ಕೊಂಡು ಮನೆಗೆ ಬಂದೆ. ತಾಯಿ ಹತ್ರ ಎಲ್ಲ ವಿಷಯ ಹೇಳಿ, ಅಲ್ಲಿಗೆ ಮನೆಗೆ ಹತ್ರ ಆಯ್ತಲ್ಲ, ಒಂದು 2-3 ಕಿಲೋಮೀಟ್ರ್ ಇತ್ತು ಕಂಠೀರವ ಕ್ರೀಡಾಂಗಣ ನಮ್ಮ ಮನೆ. ಅಲ್ಲಿಂದ ಮತ್ತೆ ಕ್ರೀಡಾಂಗಣಕ್ಕೆ ಬಂದೆ. ಅಲ್ಲಿ ವ್ಯವಸ್ಥೆ ಮಾಡಿದರು. ಆಗಲೇ ಜನ ಸೇರ್ತಾಯಿದ್ರು ಅಲ್ಲಿ. ಇನ್ನೂ ದೇಹ ಬಂದಿರಲಿಲ್ಲ. ನಾನು ಕ್ಯಾಮ್ರಾ ತಗಲಾಕೊಂಡಿದ್ದರಿಂದ ಸೀದಾ ಆ ದೇಹವನ್ನು ಇಡೋ ವೇದಿಕೆ ಹತ್ರಕ್ಕೆ ಹೋಗಿದ್ದೆ. ನೋಡ್ತಾ ಇದ್ದಂಗೆ ದೂರದಲ್ಲಿ ಕಾರ್ ಬಂದೊಂದು ನಿಂತ್ಕೊಂತು. ಅಲ್ಲಿಂದ ನಮ್ಮ ನಟ ಅಶ್ವಥ್ ಅವರು, ಹಿರಿಯರು, ಇಳಿದ್ರು. ಅವ್ರ ಕೈಯಲ್ಲಿ ನಡೆಯೋದಕ್ಕೂ ಆಗ್ತಾಯಿಲ್ಲ, ಭಾಳ ಮೆತ್ತಗಾಗ್ಬಿಟ್ಟಿದ್ರು. ನಾನೇ ಹೋಗಿ ಕೆಳಗಿಂದ ಕೈ ಹಿಡ್ಕೊಂಡು ಕರ್ಕೊಂಬಂದೆ. ಅವರು ಅಳೋ ಮುಖದಲ್ಲೇ, ಇನ್ನೂ ಬಂದಿಲ್ಲೇನಪ್ಪ ಅಣ್ಣ, ಅವ್ರು ಇನ್ನೂ ಬಂದಿಲ್ವಾ? ಆ ಲೆಕ್ಕಕ್ಕೆ ಅವರೇ ದೊಡ್ಡವರು, ಇರಲಿ. ನಾನು ಅಣ್ಣ ಇನ್ನೂ ಬಂದಿಲ್ಲ, ಬರುತ್ತೆ ಬನ್ನಿ. ಅವ್ರ ಕೈಯಲ್ಲಿ ಓಡೋಕ್ಕೂ ಆಗ್ತಾಯಿಲ್ಲ, ಹೆಜ್ಜೆ ಇಡೋಕ್ಕಾಗ್ತಾಯಿಲ್ಲ. ನಾನೇ ಕೈ ಹಿಡಿದು ಕರ್ಕೊಂಡೋಗಲ್ಲ ಒಂದು ಕೋಣ ಎತ್ತು ಕೂಡಿಸ್ಬಿಟ್ಟು, ಪಾಪ ಅಳು ಧಾರಾಕಾರಗಳು. ನನಗೂ ತಡೆಯೋಕ್ಕಾಗಲಿಲ್ಲ ಅಳು. ಆವಾಗ ಏನು ಮಾಡೋಕ್ಕಾಗುತ್ತೆ? ಹಾಗೆ ಸುತ್ತಲೂ ಸ್ಟೇಡಿಯಮ್ ಎಲ್ಲ ಸುತ್ತಾಕೊಂಡು ಬಂದೆ. ಕ್ಯಾಮ್ರಾ ಇತ್ತಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಬೋದಾಗಿತ್ತು. ಜನ ಕ್ಷಣಕ್ಕೂ ಜನ ಏರ್ತಾ ಇದ್ದಾರೆ. ಆಮೇಲೆ ದೇಹ ಬಂತು. ಅದನ್ನು ಹೇಗೋ ಒತ್ತಲಾಡಿ ತಂದು ಆ ತಂಪು ಡಬ್ಬದಲ್ಲಿ ಇಟ್ಟು, ತಣ್ಣಗಿರೋ ಡಬ್ಬದಲ್ಲಿ ಎಲ್ರಿಗೂ ನೋಡೋದಕ್ಕೆ ಸಾಲಗಟ್ಟಿ ಬರೋದಕ್ಕೆ ವ್ಯವಸ್ಥೆ ಮಾಡೋಷ್ಟಲ್ಲೇ ಗಂಟೆಗಟ್ಟಲೆ ಆಗೋಯ್ತು.
ನನ್ನ ಬುದ್ಧಿಗೇಡಿಗೆ ಆವಾಗ ನಾನು ಫೋಟೋಗ್ರಾಫರ್ ಆಗಿದ್ಕೊಂಡು ಕ್ಯಾಮ್ರಾ ತೊಗೊಂಡೋಗಿದ್ದೀನಿ, ಫ್ಲ್ಯಾಶೇ ತೊಗೊಂಡೋಗಿಲ್ಲ. ನೋಡಿ, ಅಂಥ ಒಂದು ಮಹಾನ್ ಘಟನೆ ಫೋಟೋಗಳೆಲ್ಲ ಹಿಡಿದೆ. ಆಗಿನ ಕಾಲದ ತಾಂತ್ರಿಕತೆಯಂತೆ ಯಾವ ಫೋಟೋಗಳು ಬರಲಿಲ್ಲ, ಫ್ಲ್ಯಾಶ್ ಇಲ್ಲದ್ರೆ ಯಾವುದೂ ಬರಲಿಲ್ಲ. ಬಹಳ ಹೊತ್ತಿದ್ದು ಮನೆಯಿಂದ ತಾಯಿದೊಂದೇ ಸಮ ಫೋನು, ಕಾಪಟೆ ಗಲಾಟೆ ಆಗ್ತಾಯಿದೆ ಎಲ್ಲ ಕಡೆನೂ. ಟಿ ವಿಲಿ ತೋರಿಸ್ತಾವ್ರೆ, ನಿನ್ನ ಮನೆಗೆ ಬಂದುಬಿಡು, ಬೇಗ ಬಂದುಬಿಡು ಅಂತ. ಇನ್ನು ಅಮ್ಮ ನೊಂದ್ಕೊತಾರೆ ಅಂತ ಮನೆಗೆ ಬಂದೆ. ಅಲ್ಲಿ ಬಂದು ಸ್ವಲ್ಪ ಹೊತ್ತು ಅಂಗಡಿ ಇತ್ತು ನಮ್ಮದು, ಅಲ್ಲಿ ನೋಡಿಕೊಂಡು ಮನೆ ಬಾಗಿಲೇ ಅಂಗಡಿ ಬಾಗಿಲು ಹಾಕಂಗಿಲ್ಲ. ನೋಡ್ಕೊಂಡು ಸ್ವಲ್ಪ ಹೊತ್ತಿದ್ದು ಅಮ್ಮ ಊಟ ಮಾಡಿ ಮಲಗಿದ ಮೇಲೆ ಸ್ವಲ್ಪ ಹೊತ್ತಾಗೆ ಅವ್ರಿಗೆ ಕಾಣಿಸ್ದಂಗೆ ಗೊತ್ತಾಗ್ದಂಗೆ ಮತ್ತೆ ಕ್ಯಾಮ್ರಾ ತಗಲಾಕ್ಕೊಂಡು ಸ್ಟೇಡಿಯಂ ಕಡೆ ಬಂದೆ. ಅಷ್ಟೊತ್ತಿಗೆ ಸ್ಟೇಡಿಯಂ ಸುತ್ತಮುತ್ತ ಎಲ್ಲನೂ ನಿಜವಾದ ರಣರಂಗ ಆಗಿತ್ತು. ಎಲ್ಲಿ ನೋಡಿದ್ರೂ ಹೊಗೆ ತುಂಬೋಗ್ಬಿಟ್ಟಿದೆ. ಸದ್ದು, ಟೇರ್ ಗ್ಯಾಸ್ ಸದ್ದು, ಆ ಗುಂಡುಗಳ ಸದ್ದು. ಪೊಲೀಸರಂತೂ ಅದು ಎಷ್ಟು ಲಕ್ಷ ಜನ ಪೊಲೀಸ್ನವರಿದ್ದರು. ನಾನು ಈ ಕಡೆ ಸಂಪಂಗಿರಾಮ್ ನಗರದ ಬಾಗಿಲಿಂದ ಹೋಗಿ, ಪೊಲೀಸರು ಇದ್ದರು ಅಂದರೆ ಕ್ಯಾಮ್ರಾ ನೋಡಿ ಯಾರೂ ತಡೀತಾ ಇರಲಿಲ್ಲ, ಹಾಗೆ ಒಳಗೆ ಹೋದೆ. ಇನ್ನೇನೊಂದಷ್ಟು ದೂರ ಹೋದ್ನೆ, ನಾವು ಹೊಗೆ ವಿಪರೀತ ಆಗೋಯ್ತು. ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ ಕೊನೆಗೆ ಉಸಿರು ಎಳ್ಕೊಳಕ್ಕಾಗ್ದಂಗೆ ನಂಗೆ ನಿಜಕ್ಕೂ ಬಿದ್ದೇ ಹೋದೆ. ಕೊನೆಗೆ ಯಾರೋ ಇಬ್ಬರು ಪೊಲೀಸವ್ರು ಬಂದು ಅದು ಏನು ಮಾಡಿದ್ರೋ, ನೀರು ಕುಡಿಸಿದ್ರೋ ಇಲ್ಲ ಈರುಳ್ಳಿ ಮೂಸ್ತಿದ್ರೋ ಏನೋ, ಅಲ್ಲಿಂದ ಕರ್ಕೊಂಡೋಗಿ ಒಳಗಡೆ ಬಿಟ್ಟರು. ಯಾಕೆ ನೀವು ಬರೋಕ್ಕೆ ಹೋದ್ರಿ? ನಾನು ಬರದೆ ಇನ್ನೇನು ಮಾಡಲಿ, ಇರೋಕ್ಕಾಗುತ್ತಾ ಮನೇಲಿ ನಾನು? ಕೊನೆಗೆ ಅಲ್ಲೋಗಿ ನೋಡಿದ್ರೆ ಜನ ಬರ್ತಾವ್ರೆ. ಏನು ಇಡೀ ಸ್ಟೇಡಿಯಂ ಬರೀ ಗ್ಯಾಲರಿ ಒಂದೇ ಅಲ್ಲ, ಮಧ್ಯದ ಮೈದಾನ ಕೂಡ ತುಂಬಿ ತುಳುಕ್ತಾ ಇದ್ದಾರೆ ಜನ. ಆ ಸಾಲಲ್ಲಿ ಜನರನ್ನು ಬಿಡ್ತಾವ್ರೆ. ಯಾರೂ ಸ್ಟೇಡಿಯಮಿಂದ ಹೊರಗೆ ಹೋಗ್ತಾ ಇಲ್ಲ. ಬಂದವರೇ ಮತ್ತೆ ಸುತ್ತಿ ಬರ್ತಾವ್ರೆ. ಹೊರಗಡೆ ಜನ ಬರ್ತಾ ಇದ್ದಾರೆ, ಪೊಲೀಸರು ಬಿಡ್ತಾ ಇಲ್ಲ. ಅಲ್ಲಿ ಗಲಾಟೆಗಳು. ಕಾಂಪೌಂಡ್ ಎಕ್ತಾರೆ, ಮರದ ಮೇಲೆ ಎಕ್ತಾರೆ, ಆ ಮರದ ಮೇಲೆ, ಈ ಮನೆ ಮೇಲೆ, ಕಟ್ಟಡದ ಮೇಲೆ ಎಕ್ತಾರೆ. ಎಲ್ಲೆಕ್ಕಿದ್ರೂ ಅಲ್ಲಿಂದ ನೋಡೋಕ್ಕಾಗ್ತಾ ಇಲ್ಲ. ಆ ಸ್ಟೇಡಿಯಮನ್ನು ಸುತ್ತಾಕೊಂಡು ಬರೋಷ್ಟರಲ್ಲಿ ನಿಜವಾದ ರಣರಂಗದಲ್ಲೇ ಸುತ್ತಾಕಿ ಬಂದಂಗಾಯ್ತು. ಆಯಿತು, ಹಾಗೆ ಸುತ್ತಾಕೊಂಡು ಬೆಳಗಿನ ಜಾವದವರೆಗೂ ಅಲ್ಲೇ ಇದ್ದು ಮತ್ತೆ ಮನೆಗೆ ಬಂದೆ. ಯಾಕಂದರೆ ಅಮ್ಮ ಗಾಬರಿ ಆಗ್ತಾರೆ ಅಂತ. ಮನೆಗೆ ಬಂದು ಟಿ ವಿಯಲ್ಲಿ ನಿರಂತರವಾಗಿ ತೋರಿಸ್ತಾವ್ರೆ ಬೆಂಗಳೂರಲ್ಲಿ ಆಗ್ತಾ ಇರೋವಂಥ, ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಗಲಭೆಗಳು ಎಲ್ಲನೂ. ಅಲ್ಲಿಂದ ಮತ್ತೆ ಬೆಳಗ್ಗೆ ಮುಖ ತೊಳೆದು ಜೀವನ ಇಲ್ಲಲ್ವಲ್ಲ, ಮತ್ತೆ ನಾನು ಸ್ಟೇಡಿಯಂ ಕಡೆ ಹೊರಟೆ. ಅಷ್ಟೊತ್ತಿಗೆ ಟಿ ವಿಯಲ್ಲಿ ತೋರಿಸ್ತಾಯಿದ್ರು. ಮತ್ತು ಅಣ್ಣ ಅವರ ಮನೆಯವರು ಶಿವರಾಜ್ ಕುಮಾರ್ ಬಂದು, ದಯಮಾಡಿ 12 ಗಂಟೆ ಮೇಲೆ ನಮಗೆ ನಮ್ಮ ತಂದೆಯವರ ದೇಹವನ್ನು ಕೊಡಿ, ನಾವು ನಮ್ಮ ಸಂಪ್ರದಾಯದ ಪ್ರಕಾರ ಅವರನ್ನು ಅಂತ್ಯ ಸಂಸ್ಕಾರ ಮಾಡಬೇಕಾಗಿದೆ ಅಂತ. ಅದು ಒಪ್ಪಬೇಕಾದ, ಯಾಕಂದರೆ ಅವ್ರ ತಂದೆ ತೀರೋಗಿರೋವಾಗ ನಾವು ಅಭಿಮಾನಿಗಳೇ ಇರಲಿ, ಆದರೆ ಅವ್ರ ಮನೆಯವ್ರಿಗೆ ಅವ್ರದ್ದು ಏನೇನೋ ಪದ್ಧತಿಗಳಿರ್ತಾವಲ್ಲ ಅಂತ. ನಾನು ಸ್ಟೇಡಿಯಮ್ಗೆ ಮತ್ತೆ ಹೋದವನು, ಮತ್ತು ಫೋಟೋಗಳೆಲ್ಲ ಹಿಡಿದು ಜನರು ನೋಡಿ ಅಂದರೆ ನನಗೆ ಅನುಕೂಲ ಕ್ಯಾಮ್ರಾ ಇದ್ದಿದ್ದರಿಂದ ಯಾವಾಗ ಬೇಕಾದರೂ ವೇದಿಕೆ ಹತ್ರಕ್ಕೆ ಹೋಗ್ಬೋದಾಗಿತ್ತು. 12 ಗಂಟೆಗೆ ನಾನು ಮನೆಗೆ ಬಂದುಬಿಟ್ಟೆ. ಯಾಕಂದರೆ ಅವ್ರು ಹೇಳಿದ್ದಾರೆ 12 ಗಂಟೆ ಮೇಲೆ ನಮಗೆ ಕೊಡಿ ಅಂತ. ಅದ್ರ ಮೇಲೆ ನಾವು ತೊಂದರೆ ಕೊಡೋದು ಸರಿ ಇಲ್ಲ ಅಂತ ನಾನು ಬಂದು ಆಗಲಿಂದ ಟಿ ವಿ ನೋಡೋಕೆ ಕೂತ್ಕೊಂಡೆ. ಅಲ್ಲಿಂದ ಟಿ ವಿಯಲ್ಲಿ ನಿರಂತರವಾಗಿ ತೋರಿಸ್ತಾವ್ರೆ ಹೊರಗಡೆ ಎತ್ಕೊಂಡು ಹೋಗೋ ವ್ಯವಸ್ಥೆ. ಅಲ್ಲಿಂದ ಮುಂದೆ ಆಗ್ತಾ ಇದ್ದಂತಹ ಗಲಭೆಗಳನ್ನು ನಿರಂತರವಾಗಿ ನೋಡ್ತಾ ಬಂದೆ.